ಒಂದು ದಿನ ಅವನು ಆಸ್ಥಾನವನ್ನು ಅಲಂಕರಿಸಿಕೊಂಡಿರಲು ಅಪರಿಚಿತನಾದ ತೇಜಸ್ವಿಯೊಬ್ಬನು ಬಂದು ತಾನು ದೇವದೂತನು ಎಂದು ನುಡಿದನು. ಶ್ರೀರಾಮನು ಎದ್ದು ಅವನನ್ನು ಸತ್ಕರಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿದನು. ದೇವದೂತನೊಬ್ಬನು ತನ್ನ ಆಸ್ಥಾನಕ್ಕೆ ಬರುವುದೆಂದರೆ ಇದು ವಿಶೇಷವೇ ಆಗಿದೆ ಎಂದು ತನ್ನಲ್ಲೇ ಆಲೋಚಿಸಿಕೊಂಡು ಬಂದವನನ್ನು ಕಾರ್ಯಗೌರವವೇನು ಎಂದು ಮಾತಾಡಿಸಿದನು. ದೇವದೂತನು, ಶ್ರೀರಾಮ, ನಾನು ದೇವತೆಗಳ ಆಜ್ಞೆಯಂತೆ ಇಲ್ಲಿಗೆ ಬಂದವನು. ಇದೇನೂ ಹೊಸತಲ್ಲ. ಹಿಂದೆಯೂ ನಿನ್ನ ಪೂರ್ವಿಕರ ಕಾಲದಲ್ಲಿ ದೇವದೂತರು ಹೀಗೆಯೇ ಸಂದೇಶವನ್ನು ಹೊತ್ತು ತಂದದ್ದಿದೆ. ನಾನು ಅದನ್ನೇ ಹೊತ್ತು ಬಂದವನು. ನಿನ್ನಲ್ಲಿ ಏಕಾಂತವಾಗಿ ಅದನ್ನು ನುಡಿಯಬೇಕಾಗಿದೆ. ಇತರರು ಯಾರೂ ಅದನ್ನು ಕೇಳಕೂಡದು. ಅದಕ್ಕೆ ವ್ಯವಸ್ಥೆ ಆಗಲಿ ಎಂದು ನುಡಿದನು. ಶ್ರೀರಾಮನಿಗೆ ಒಮ್ಮೆ ಅಯ್ಯೋ ಎನಿಸಿತು. ದೇವದೂತನಲ್ಲಿ ಮಾತಾಡತಕ್ಕದ್ದು ವಿಶೇಷವೇ ಆಗಿದ್ದರೂ ತನ್ನವರೆನ್ನಿಸಿದ ಈ ಸಕಲರನ್ನು ಬಿಟ್ಟು ಆಚೆ ನಡೆದರೆ ನಿಮ್ಮನ್ನು ನಾನು ನಂಬಲಾರನೆಂದು ಬೇರೆ ಹೇಳಬೇಕೇ? ಇಷ್ಟು ದಿನ ಪ್ರಜಾಭಿಪ್ರಾಯವನ್ನು ಕೇಳಿಯೇ ವ್ಯವಹರಿಸುತ್ತಿದ್ದ ತಾನು ಇಂದು ದೇವಲೋಕದ ದೂತನಲ್ಲಿ ಅವರರಿಯದಂತೆ ಮಾತಾಡುವ ಪ್ರಸಕ್ತಿ ಬಂತಲ್ಲ. ಈ ಪುಣ್ಯಾತ್ಮನು ಯಾಕೆ ಹೀಗೆ ಹೇಳಿದನು? ತನ್ನನ್ನೇ ಪೂರ್ಣವಾಗಿ ನಂಬಿರುವ ತನ್ನವರಿಗೆ ಈ ಗುಟ್ಟು ತಿಳಿಯಬಹುದು ಎಂದಾದರೆ ಇವನು ಇಲ್ಲೇ ಹೇಳಿದರೇನು? ತಿಳಿಯಬಾರದಾದುದು ಎಂದಾದರೆ ತನ್ನವರಿಂದ ತನ್ನನ್ನು ದೂರ ಕರೆದೊಯ್ಯುವ ಹಂಚಿಕೆಯೇ ಇದಾಗಿರಬೇಕಲ್ವೇ? ಅಂತೂ ದೇವಲೋಕದ ಈ ದೂತನಿಂದ ಮರ್ತ್ಯರಾದ ನಮಗೆ ಕ್ಷೇಮವಿಲ್ಲ. ಹಾಗೆಂದು ಏನು ಮಾಡಲಿ? ಅವನನ್ನು ತಿರಸ್ಕರಿಸುವುದೇ? ನಾವೇ ಪೂಜಿಸುವ ನಮ್ಮ ದೇವತೆಗಳ ದೂತನನ್ನು ಹೇಗೆ ತಿರಸ್ಕರಿಸಿ ಬಿಡಲಿ? ಬರಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡರೂ ಬರತಕ್ಕವನಲ್ಲ. ಅವನಾಗಿ ಬಂದು ದರ್ಶನ ಕೊಟ್ಟಾಗ ಬೇಡ ಹೋಗು ಎಂದು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಂತೆಯೇ ದೇವದೂತನು ಬಹಳ ಅವಸರದ ಕೆಲಸ, ತಡವಾಗಬಾರದು ಎಂದು ತೊರೆಗೊಳಿಸಲು ತೊಡಗಿದನು. ಕೊನೆಗೂ ಶ್ರೀರಾಮನು ಆಗಲಿ ಎಂದು ಅವನೊಂದಿಗೆ ತನ್ನ ಏಕಾಂತ ಮಂತ್ರಣಾಗಾರಕ್ಕೆ ನಡೆದನು. ಅಲ್ಲದೆ ದೇವದೂತನು ಕದವನಿಕ್ಕಬೇಕು, ಯಾರೂ ತಮ್ಮ ಮಾತನ್ನು ಕೇಳಕೂಡದು ಎಂದನು. ಯಾರೂ ನಮ್ಮ ದೇಶದಲ್ಲಿ ಹಾಗೆ ಹೆರವರ ಮಾತಿಗೆ ಕಿವಿಗೊಡುವರಿಲ್ಲ ಎಂದು ಶ್ರೀರಾಮನು ಒಮ್ಮೆ ನುಡಿದರೂ ಅವನ ಒತ್ತಾಯದಿಂದ ಕದವನ್ನು ನಡೆದುಕೊಳ್ಳಬೇಕಾಗಿ ಬಂತು. ಆಗಲೇ ದೇವದೂತನು ಸಾಲದು, ಆ ಬಾಗಿಲ ಹೊರಗೆ ಯಾರನ್ನೂ ಒಳಗೆ ಬಿಡದಂತಹ ರಕ್ಷಕನನ್ನು ನೇಮಿಸು, ಇಲ್ಲವಾದರೆ ಕಾರ್ಯವು ಕೆಟ್ಟು ಹೋದೀತು. ಅಲ್ಲದೆ ಎಲ್ಲವನ್ನೂ ಮೀರಿ ಆ ರಕ್ಷಕನು ಯಾರನ್ನೇ ಆದರೂ ಒಳಗೆ ಬಿಡಕೂಡದು. ಹಾಗೆ ಬಂದವರಿಗೂ ಬಿಟ್ಟವರಿಗೂ ದೇಹಾಂತ ಶಿಕ್ಷೆ ಎಂದು ಮೊದಲೇ ಎಚ್ಚರಿಸಿಬಿಡು ಎಂದು ಮತ್ತಷ್ಟು ಬಲವಂತಪಡಿಸಿದನು. ಶ್ರೀರಾಮನಿಗೆ ಅಯ್ಯೋ ಯಾಕೆ ಇಷ್ಟೆಲ್ಲ ಅನ್ನಿಸಿದರೂ ಒಮ್ಮೆ ಇವನ ಮಾತನ್ನು ಕೇಳ ಹೊರಟ ಮೇಲೆ ಕೊನೆಯವರೆಗೂ ಕೇಳುವುದು, ಮತ್ತೇನು ಮಾಡಲಿ ಎಂದು ಅವನು ನಿರ್ಧರಿಸಿಕೊಂಡು ತನ್ನ ತಮ್ಮನಾದ ಲಕ್ಷ್ಮಣನನ್ನು ಕರೆದು ಕುಳ್ಳಿರಿಸಿಕೊಂಡನು. ಅಲ್ಲದೆ ದೇವದೂತನ ಅಪೇಕ್ಷೆಯನ್ನು ಅವನಿಗೆ ತಿಳಿಸಿ, ತಮ್ಮ, ಯಾರೂ ಒಳಗೆ ಬರಕೂಡದು, ಬಂದವರಿಗೆ ದೇಹಾಂತ ಶಿಕ್ಷೆ, ಚೆನ್ನಾಗಿ ಲಕ್ಷ್ಯದಲ್ಲಿಟ್ಟು ನಮ್ಮ ಮಾತನ್ನು ನಡೆಸಿಕೊಡು ಎಂದು ನುಡಿದನು. ಲಕ್ಷ್ಮಣನು, ಅಷ್ಟೇನು, ಅದಕ್ಕೇನಂತೆ, ನಾನೇ ಬಾಗಿಲಲ್ಲಿ ನಿಂತು ನಿಮ್ಮಗಳ ರಹಸ್ಯವನ್ನು ರಕ್ಷಿಸುತ್ತೇನೆ ಎಂದು ನುಡಿದು ಅಣ್ಣನನ್ನು ವಂದಿಸಿ ತನ್ನ ಕಾರ್ಯಾಸಕ್ತನಾದನು. ಶ್ರೀರಾಮನ ರಾಜ್ಯದಲ್ಲಿ ಸ್ವಯಂ ಲಕ್ಷ್ಮಣನೂ ಅಗತ್ಯ ಬಿದ್ದರೆ ಬಾಗಿಲನ್ನು ಕಾಯುವ ಕೆಲಸದಲ್ಲಿ ನಿಯೋಜಿತನಾಗುತ್ತಿದ್ದನು. ರಾಜಕಾರದಲ್ಲಿ ಕೀಳು ಮೇಲೆಂದು ಎಣಿಸದೆ ಪ್ರತಿಯೊಬ್ಬರೂ ಅದನ್ನು ದಕ್ಷತೆಯಿಂದ ಪೂರೈಸುತ್ತಿದ್ದರು. ಲಕ್ಷ್ಮಣನೇ ಅದಕ್ಕೆ ನಿದರ್ಶನ. ಶ್ರೀರಾಮನು ಕೂಡ ಅಷ್ಟೇ. ದೇವದೂತನ ಬಲವಂತವು ಅತಿಯಾದಂತೆಲ್ಲ ಇದರಲ್ಲಿ ಏನೋ ಹೆಚ್ಚಿನ ವಿಶೇಷವಿದೆ ಎಂದು ಮನಗಂಡು ಬಾಗಿಲಲ್ಲಿ ಲಕ್ಷ್ಮಣನನ್ನೇ ನಿಲ್ಲುವಂತೆ ಸೂಚಿಸಿದ್ದನು. ಬೇರೆ ಯಾರೂ ಸಾಕಾಗಬಹುದಿತ್ತು. ಆದರೆ ಶ್ರೀರಾಮನಿಗೆ ಬಳಿಯಲ್ಲಿ ಲಕ್ಷ್ಮಣನಿರುವುದೇ ಸ್ಫೂರ್ತಿದಾಯಕವಾಗಿದ್ದಿತ್ತು. ಸಭಾಸದರಿಗೆ ಏನಿದು ವಿಶೇಷ? ಸಭೆಯು ಅಕಾಲದಲ್ಲಿ ವಿಸರ್ಜಿಸಲ್ಪಟ್ಟಿತು. ದೇವದೂತನು ಬಂದುದು ಎಲ್ಲಾದರೂ ರಕ್ಕಸರ ಮಾಯೆಯಲ್ಲವಷ್ಟೇ ಎಂದು ಒಮ್ಮೆ ಭಯಾಶ್ಚರ್ಯಗಳು ಉಂಟಾದವು. ಸ್ವಯಂ ದಾನವಧ್ವಂಸಿಯು ಶ್ರೀರಾಮನು ಬಾಗಿಲಲ್ಲೇ ಕತ್ತಿಯನ್ನು ಎತ್ತಿ ಹಿಡಿದು ಲಕ್ಷ್ಮಣನಿದ್ದಾನೆ, ಬಂದವನಂತೂ ಒಬ್ಬನೇ ಎಂದು ಸಮಾಧಾನಗೊಂಡರು. ಲಕ್ಷ್ಮಣನಿಗೆ ಇದರಲ್ಲೇನೋ ಮಹತ್ವವೇ ಅಡಗಿದೆ ಎಂದು ಕಂಡರೂ ಧೈರ್ಯವಾಗಿ ನಾವು ನಮ್ಮ ಕೆಲಸವನ್ನು ಪೂರೈಸುವುದು ಮುಖ್ಯ ಎಂದು ನಿರ್ಧಾರವೇ ಮೂಡಿದ್ದಿತು. ದೇವದೂತನು ಸಾಕಷ್ಟು ಭದ್ರತೆಯಾಯಿತೆಂದು ಮನಗಂಡು ಶ್ರೀರಾಮನನ್ನು ಬಳಿಯಲ್ಲೇ ಕುಳ್ಳಿರಿಸಿಕೊಂಡು
ಶ್ರೀರಾಮ, ನಾನಾಡುವ ಮಾತು ಅತ್ಯಂತ ರಹಸ್ಯಾತ್ಮಕವಾದುದು. ಅದಕ್ಕಾಗಿಯೇ ಇಷ್ಟೆಲ್ಲ ಮುಂಜಾಗ್ರತೆಯನ್ನು ನಿರ್ವಹಿಸಬೇಕಾಯಿತು. ನೀನು ಅನ್ಯಥಾ ಭಾವಿಸಬೇಡ. ನನ್ನ ವರ್ತನೆಯಿಂದ ನಿನಗೆ ಯಾಕೆ ಹೀಗೆ ಎಂದು ಅನುಮಾನವು ಅಂಕುರಿಸುವುದು ಸಹಜವೇ. ನಿನ್ನ ಜನರು ನಿನ್ನನ್ನು ಪೂರ್ಣ ವಿಶ್ವಾಸದಿಂದಲೇ ಕಾಣುತ್ತಾರೆ. ನೀನು ಅವರನ್ನು ಅಂತೆಯೇ ನೋಡಿಕೊಳ್ಳುತ್ತಿರುವೆ. ನಿನ್ನ ಆಳ್ವಿಕೆಯು ದೇವತೆಗಳ ಮೆಚ್ಚುಗೆಯನ್ನು ಪಡೆದಿದೆ. ಆದರೂ ಕಾಲವೆಂಬುದು ಒಂದಿದೆ. ಅದಕ್ಕೆ ಎಲ್ಲರೂ ಅಧೀನರು. ರಾಮರಾಜ್ಯದ ಸುಖವನ್ನು ನೀನು ನಿನ್ನ ಪ್ರಜೆಗಳಿಗೆ ಉಣ್ಣಿಸಿದೆ. ಅವರು ಅದನ್ನೇ ಹೊಂದಿ ಸಂತೋಷಗೊಂಡಿದ್ದಾರೆ. ಮುಂದೆ ಈ ಸುಖವನ್ನು ಶಾಶ್ವತವಾಗಿ ಅನುಭವಿಸಲು ಅವರು ಅವರವರೇ ಅರ್ಹತೆಯನ್ನು ಪಡೆದುಕೊಳ್ಳುವಂತೆ ನೀನು ಅವಕಾಶವನ್ನು ಒದಗಿಸುವುದು ಪ್ರಶಸ್ತವಲ್ಲವೇ? ಅಷ್ಟು ದೂರ ನೀನು ನಿನ್ನ ಪ್ರಜೆಗಳನ್ನು ತಿದ್ದಿ ನಡೆಸಿರುವೆ. ಆದರೆ ಮುಂದೆಯೂ ಅವರು ಅದನ್ನು ಹೇಗೆ ಉಳಿಸಿಕೊಳ್ಳಬಲ್ಲರೋ ಅದನ್ನು ಅವರೇ ನಿರ್ಧರಿಸಿಕೊಳ್ಳುವುದು ಯುಕ್ತವು. ನೀನು ಯಾರೆಂಬುದನ್ನು ಎಲ್ಲರೂ ತಿಳಿದುಕೊಂಡಿಲ್ಲ. ಮುಖ್ಯವಾಗಿ ನೀನೇ ತಿಳಿದುಕೊಳ್ಳಿಲ್ಲವೆಂದು ನಾನು ಸೂಚಿಸಬಹುದು. ನಾನು ಮತ್ತಾರೂ ಅಲ್ಲ, ಸೃಷ್ಟಿಯ ಧರ್ಮಾಧಿಕಾರಿಯು ಯಮನೆಂದು ನನ್ನನ್ನು ಹೇಳುತ್ತಾರೆ. ನೀನು ಜಗತ್ತನ್ನು ರಕ್ಷಿಸತಕ್ಕ ರಕ್ಷಣಾಕರ್ತನು. ಮಾನವ ದೇಹವನ್ನು ಧಾರಣೆ ಮಾಡಿ ನೀನು ಬಂದಿರುವೆಯಾದರೂ ನೀನು ಇಂಥವನೇ ಎಂಬುದನ್ನು ನಾನು ತಿಳಿದಂತೆ ಇನ್ನಾರೂ ತಿಳಿದಿಲ್ಲ. ಅಗಸ್ತ್ಯರು ನಿನಗೆ ಈ ವಿಚಾರವನ್ನು ಗುಟ್ಟಾಗಿ ಅಂದು ತಿಳಿಸಿರಬೇಕು. ನಿನ್ನನ್ನು ನಾವು ಅವತಾರಕನೆಂದು ಕರೆಯುತ್ತೇವೆ. ಜಗತ್ತಿನ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ನೀನು ಜಗತ್ತಿನಲ್ಲೇ ಇದ್ದು ತಪ್ಪಿದ ಧರ್ಮವನ್ನು ಮತ್ತೆ ಎತ್ತಿಕಟ್ಟುವುದಕ್ಕಾಗಿಯೇ ಜನ್ಮಗ್ರಹಣ ಮಾಡಿದವನು. ಅಂದಿನಿಂದ ಇಂದಿನವರೆಗೆ ಮನುಷ್ಯನೇ ಆಗಿದ್ದುಕೊಂಡು ಎಲ್ಲ ಮಾನವರು ಅನುಸರಿಸಬೇಕಾದ ಆದರ್ಶವನ್ನು ಆಚರಿಸಿ ತೋರಿಸಿ ಮಾನವೋತ್ತಮನಾಗಿ ರಾರಾಜಿಸಿರುವೆ. ಮನುಷ್ಯತ್ವದಿಂದಲೇ ದೇವತ್ವವನ್ನು ಸಾಧಿಸಲು ಸಾಧ್ಯವಿದೆ ಎಂಬುದನ್ನು ತೋರಿಸಿಕೊಟ್ಟ ನೀನು ಈಗ ಮರ್ತ್ಯಲೋಕದ ದೇವನು. ದಿವ್ಯಲೋಕದಲ್ಲಿದ್ದರೂ ನಶಿಸಿ ಹೋಗುತ್ತಿರುವ ಧರ್ಮವನ್ನು ಮತ್ತೆ ಉದ್ಧರಿಸುವುದಕ್ಕಾಗಿ ಮರ್ತ್ಯದಲ್ಲಿಯೇ ಹುಟ್ಟಿಕೊಳ್ಳುವ ನೀನು ಈಗ ದಿವ್ಯಲೋಕದ ಮಾನವನು. ದೇವನಾದ ನೀನು ಈ ಅವತಾರಗೊಂಡು ಮಾನವೋತ್ತಮನಾಗಿ ರಾರಾಜಿಸುತ್ತಿರುವೆ. ಭಗವನ್, ನಿನ್ನ ಮುಂದೆ ನಾನು ಇನ್ನೇನು ಭಿನ್ನಯಿಸಿಕೊಳ್ಳತಕ್ಕದ್ದಿದೆ? ಈ ಲೋಕದಲ್ಲಿದ್ದು ಈಗ ನೀನು ಮಾಡಬೇಕಾಗಿರುವ ಎಲ್ಲವೂ ಪೂರ್ಣವಾಯಿತು. ಹೀಗೆ ಈ ಸುವ್ಯವಸ್ಥೆಯನ್ನು ರಕ್ಷಿಸಿಕೊಂಡು ಇನ್ನೂ ಎಷ್ಟು ಕಾಲ ಬೇಕೋ ಅಷ್ಟು ಕಾಲವೂ ನೀನು ಇಲ್ಲಿ ಹೀಗೇ ಇರಬಹುದು. ಈಗಲೇ ಅದನ್ನೆಲ್ಲ ಇಲ್ಲಿ ಅನುಭವಿಸುವವರಿಗೆ ಬಿಟ್ಟುಕೊಟ್ಟು ನೀನು ಅಲ್ಲಿಗೆ ಬರುವುದಾದರೂ ಬರಬಹುದು. ಅದು ನಿನ್ನ ಇಷ್ಟ. ನೀನು ಧರ್ಮಜ್ಞನಾಗಿರುವುದರಿಂದ ನಿನಗೆ ಯಾವುದು ವಿಹಿತವಾಗಿದೆಯೋ ಅದನ್ನೇ ಕೈಗೊಳ್ಳಬಹುದು. ಆದರೆ ಇನ್ನು ಈ ಮನುಷ್ಯ ದೇಹದಿಂದಿದ್ದು ಸೀತಾವಿರಹವೇ ಮುಂತಾದ ಸಹನಾತೀತವಾದ ಯಾತನೆಯನ್ನು ಅನುಭವಿಸಬೇಕಾದದ್ದು ಅನಿವಾರ್ಯವೇ ಆಗಿರುವುದಿಲ್ಲ ಎಂಬುದನ್ನು ಮಾತ್ರ ನಾನು ಭಿನ್ನಯಿಸಿಕೊಳ್ಳಬಹುದು ಎಂದು ನುಡಿದನು. ಶ್ರೀರಾಮನು ಎಲ್ಲವನ್ನೂ ಕೇಳುತ್ತಾ ಅದನ್ನೇ ಮನಸ್ಸಿನಲ್ಲಿ ಮತ್ತು ಎಣಿಸಿಕೊಳ್ಳುತ್ತಿದ್ದನು. ವಿ ಎನ್ ಭಾಗವತ್, ಹುಬ್ಬಳ್ಳಿ.